ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಕೋಕೋನಟ್ ಮಿಲ್ಕ್ನ ಮಾಡ್ಕೊತಿದ್ದೀನಿ. ಇದು ಒಂದು ಸತಿ ಮಾಡಿಟ್ಕೊಂಡ್ರೆ ಒಂದು 3-4 ಟೈಮ್ಸ್ ಕೊಡ್ಬೋದು ನನ್ನ ಮಗಳಿಗೆ. ಫಸ್ಟು ಈ ಸ್ಪೂನಲ್ಲಿ ಒಂದು 3-4 ಸ್ಪೂನಷ್ಟು ತೆಂಗಿನ ತುರಿ ಹಾಕ್ಕೊಂಡು ನಿಧಾನಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಈ ಥರ ಒಂದು ಇದರಲ್ಲಿ ಹಿಂಡ್ಕೊಳ್ಳೋದಷ್ಟೇ. ಇಷ್ಟು ಹಾಲು ಸಿಕ್ಕಿದೆ. ಇದನ್ನು ಒಂದು ಗ್ಲಾಸಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಇದನ್ನು ಮಿಕ್ಕಿದ್ದನ್ನು ಒಂದು ಗ್ಲಾಸ್ ಕಂಟೈನರ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಇದನ್ನು ನಂಗೆ ಇನ್ನೂ ಒಂದು 2 ಡೇಸ್ವರೆಗೂ ನನ್ನ ಮಗಳಿಗೆ ಕೊಡ್ಬೋದು. ಇನ್ನು 2 ದಿನಕ್ಕೆ ಈ ಹಾಲಾಗುತ್ತೆ. ಇದನ್ನೇ ಈ ಥರ ಇಡ್ತೀನಿ. ಮಕ್ಕಳಿಗೆ ಆದಷ್ಟು ಡೈರಿ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಿ. ಇವಾಗ ಎಲ್ಲೋದ್ರೂ ಕೆಮಿಕಲ್ಸೇ. ನಾವು ಮಕ್ಕಳಿಗೆ ಎಷ್ಟು ಥರ ಔಟ್ಸೈಡ್ ನಾವು ಬೇಕ್ರಿ ಐಟಮ್ಸ್ ಕೊಡಬಾರ್ದು, ಅದು ಕೊಡಬಾರ್ದು, ಇದು ಕೊಡಬಾರ್ದು ಅಂತ ಅವಾಯ್ಡ್ ಮಾಡ್ತೀವಿ. ಅಂದ್ರೂ ಮಧ್ಯ ಏನೋ ಒಂದು ಚೇಂಜಸ್ ಮಕ್ಕಳಿಗೆ ಆ ಥರ ಆಗುತ್ತೆ. ಮತ್ತು ಈಗಿನ ಮಕ್ಕಳು ನೀವು ಅಬ್ಸರ್ವ್ ಮಾಡಿದ್ದೀರಾ, ಬೇಗ ಗ್ರೋತ್ ಆಗ್ತವೆ ಮಕ್ಕಳು. ಸೊ ಹಂಗಾಗಿ ಈ ಡೈರಿ ಪ್ರಾಡಕ್ಟ್ಸಲ್ಲಿ ಏನು ಮಾಡ್ತಾರೆ ಗೊತ್ತಾ, ಹಾಲೆಲ್ಲ ಕೆಡಬಾರ್ದು ಅನ್ನೋದಕ್ಕೋಸ್ಕರ ಅದಕ್ಕೆ ಕೆಮಿಕಲ್ನ ಯೂಸ್ ಮಾಡ್ತಾರೆ. ಸೊ ನಾವು ಅದನ್ನು ತಗೊಬರ್ತೀವಿ, ನಮ್ಗೆ ಗೊತ್ತಾಗಲ್ಲ. ಅದನ್ನು ಮಕ್ಳಿಗೆ ಡೈಲಿ 2 ಟೈಮ್ಸ್ ಆ ಥರ ಕೊಡ್ತೀವಿ. ಏನಕ್ಕಂದರೆ ಹಾಲು ಕೊಡಬೇಕು ಮಕ್ಕಳಿಗೆ ಅಂತ. ಅದರಿಂದ ಆಗ ಸೈಡ್ ಎಫೆಕ್ಟ್ಸ್ಗಳು ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ಡೈರಿ ಪ್ರಾಡಕ್ಟ್ಸ್ನ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡಿ. ಈ ಥರ ಮನೆಯಲ್ಲೇ ಕೊಡ್ಬೋದಂತ ಎಷ್ಟೊಂದು ಇದು ಇರುತ್ತೆ. ಈ ಥರ ಕೋಕೋನಟ್ ಮಿಲ್ಕ್ ಮಾಡಿ ಕೊಡ್ಬೋದು, ಬಾದಾಮ್ ಮಿಲ್ಕ್ ಮಾಡಿ ಕೊಡ್ಬೋದು, ಇಲ್ಲ ಗ್ರೀನ್ ಗ್ರಾಮಿಂದ ಮಿಲ್ಕ್ನ ತೆಗೆದ್ಬಿಟ್ಟು ಕೊಡ್ಬೋದು, ಮತ್ತು ಕಡಲೆ ಬೀಜದ ಹಾಲನ್ನ ತೆಗೆದು ಕೊಡ್ಬೋದು. ಈ ಥರ ಸಾಕಷ್ಟು ಇದು ಸಿಗುತ್ತೆ ನಮಗೆ. ದಯವಿಟ್ಟು ಅದನ್ನು ಪ್ರಿಫರೆನ್ಸ್ ಮಾಡಿ. ನೀವು ಡೈಲಿ ಹಾಲನ್ನ ಕೊಡೋ ಬದಲು ವಾರಕ್ಕೆ ಒಂದು 3 ಸತಿ ಈ ಥರ ಕೋಕೋನಟ್ ಮಿಲ್ಕೋ, ಮನೆಯಲ್ಲಿ ಬಾದಾಮ್ ಮಿಲ್ಕೋ ಏನಾದರೂ ಮಾಡಿಕೊಟ್ರೆ ಮಕ್ಳಿಗೂ ಒಳ್ಳೆಯದು. ಮಕ್ಕಳು ಚೆನ್ನಾಗಿದ್ರೆ ನಾವು ಖುಷಿಯಾಗಿರ್ತೀವಿ. ಇನ್ನು ಈ ಹಾಲು ಕೊಟ್ಟರೆ ಕೆಮ್ಮಾಗುತ್ತೆ, ಕಫ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡಬೇಡಿ. ಈ ಹಾಲನ್ನ ತೆಗೆದ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಂಡು ಅದ್ರ ಮೇಲೆ ಈ ಗ್ಲಾಸಲ್ಲಿರೋ ಹಾಲನ್ನ ಇಟ್ಬಿಟ್ಟು ಕಾಯಿಸ್ಕೊಂಡು ಅದಕ್ಕೆ ಬೆಲ್ಲ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಕೊಡಿ, ತುಂಬ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.